RSS ಮೇಲಿನ ನಿರ್ಬಂಧ ನ್ಯಾಯಸಮ್ಮತ ಅಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? ಆಮೇಲೆ SR ಬೊಮ್ಮಾಯಿ ಅವರ ಜಜ್ಮೆಂಟ್ ಓದ್ಬಿಡಿ. SR ಬೊಮ್ಮಾಯಿ ಏನು ಒಂದು ಮಹತ್ವದ ತೀರ್ಪು ಇಡೀ ದೇಶಕ್ಕೆ ಬಂದಿದೆ. ಆ ಜಡ್ಜ್ಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ ಮತ್ತು ಜಾತ್ಯತೀತ ತತ್ವದ ಬಗ್ಗೆ ಏನಿದೆ ಅಂತ ಬೊಮ್ಮಾಯಿ ಸಾಹೇಬರು ಓದ್ಬಿಟ್ರೆ ಕರೆಕ್ಟಾಗಿ BJP ಬಿಟ್ಟು ಬಂದುಬಿಡ್ತಾರೆ. ಈಸ್ ಅ ವೆರಿ ಲರ್ನೆಡ್ ಮ್ಯಾನ್ ಬೊಮ್ಮಾಯಿ ಸಾಹೇಬರು. ಅವರಿಗೆಲ್ಲನೂ ಅರಿವಿದೆ. ಪಾಪ ಏನು ಮಾಡೋದು, ಪಾರ್ಟಿ ಚೌಕಟ್ಟಿನಲ್ಲಿ ಇರಬೇಕು ಅಂದ್ಬಿಟ್ಟು RSSಗೆ ನಮಗೆ ಬೈಯೋದು RSSಗೆ ಸಮರ್ಥನೆ ಮಾಡ್ಕೊಳೋದು ನಮಗೆ ಬೈಯೋದು ಅನಿವಾರ್ಯತೆ ಇದೆ ಅಷ್ಟೇ. ಬಟ್ SR ಬೊಮ್ಮಾಯಿ ಅವ್ರ ಜಜ್ಮೆಂಟ್ ಓದ್ಬಿಟ್ರೆ ಅವರೇ BJP ಬಿಟ್ಟು ಬರ್ತಾರೆ. ಇರ್ಬೋದು, ಯಾಕಂದ್ರೆ ನಾನು ಹೇಳಿಲ್ವಾ, ಅವರು ಏನು ಈ ಎಕನಾಮಿಕ್ಸ್ ಬಗ್ಗೆ ಇರ್ಬೋದು, ಇರಿಗೇಷನ್ ಬಗ್ಗೆ ಇರ್ಬೋದು, ನಿಮ್ಮ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಭಾಳ ಚೆನ್ನಾಗಿ ಮಾತಾಡ್ತಾರೆ. ನೀವು ಸದನದಲ್ಲಿ ನೋಡಿದ್ದೀವಲ್ಲ. ಆದರೆ ಆ ದುರ್ದೈವ ಏನಪ್ಪ ಅಂದರೆ, ಅವರ ಹಿರಿಯರ ಏನು ಹೋರಾಟ ಇತ್ತು SR ಬೊಮ್ಮಾಯಿ ಸಾಹೇಬ್ರದ್ದು, ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಆ ಜಜ್ಮೆಂಟ್ಗಳನ್ನು ನೀವು ಓದ್ಬಿಟ್ರೆ ಆವಾಗ ಸಂವಿಧಾನದ ಮೌಲ್ಯ, ಜಾತ್ಯತೀತ ಹೇಗೆ ನಮ್ಮ ಸಮಾಜದಲ್ಲಿ ಇದೆ ಅಂದ್ಬಿಟ್ಟು ಭಾಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ.